ಲಾಸ್ಟ್ ಸೆಮ್ ಮುಗ್ದಿದ್ದು ಗೊತ್ತಾಗಿಲ್ಲ ಅಂದರೆ ಆಲ್ರೆಡಿ ಈ ಸೆಮ್ಗೆ ಎಕ್ಸಾಮ್ ಫೀಸ್ ಕಟ್ತಾ ಇದ್ದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಆ್ಯಸ್ ಯೂಶುವಲ್ ಗೊತ್ತಲ್ಲ, ಮಂಗಳವಾರ ಅಂದರೆ ಪೂಜೆ. ಸೊ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಇನ್ನು ನಾನು ತಿಂಡಿ ಮಾಡಿಕೊಂಡು ನಮ್ಮ ಮನೆಯವರು ಪೂಜೆ ಮುಗಿಸಿದ್ರು. ಅವ್ರಿಗೆ ಸ್ವಲ್ಪ ತಿಂಡಿ ಹಾಕ್ಕೊಟ್ಟು ನಾನು ಹೋಗಿ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಮನೆ ಬಿಟ್ಟು ಕಾಲೇಜ್ ಕಡೆ ಹೊರಟೆ. ಇವತ್ತು ನಾನು ಹೋಗಿ ಟೈಮು ಕ್ಲಾಸ್ ಸ್ಟಾರ್ಟ್ ಆಗೋ ಟೈಮು 2 ಒಂದೇ ಆಗಿದೆ. ಕ್ಲಾಸ್ ಮುಗಿಸ್ಕೊಂಡು ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಈ ಮೇಡಮ್ ಅವ್ರ ಮನೇಲಿ ಯಾವಾಗ ನೋಡಿದ್ರು ದೋಸೆಗೆ ಬೀಟ್ರೂಟ್ ಪಲ್ಯ ಮಾಡ್ತಾರೆ. ಯಾರು ಮನೇಲಿ ಮಾಡ್ತಾರೆ ಹೇಳಿ? ಇನ್ನು ಲಾಸ್ಟ್ ಸೆಮ್ ಎಕ್ಸಾಮು ಈಗ ತಾನೇ ಮುಗ್ದಂಗಿತ್ತು. ಆಲ್ರೆಡಿ ನೋಡಿದ್ರೆ ಈ ಸೆಮ್ಮಿಂದ ಎಕ್ಸಾಮ್ ಫೀಸ್ ಕಟ್ತಾ ಇದ್ದೀವಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಮನೆಗೆ ಬಂದು ಇವತ್ತು ಮಠಕ್ಕೆ ಹೋಗೋಣ ಅಂತ ನಾನು ನಮ್ಮ ಮನೆಯವರು ಅವ್ರ ಫ್ರೆಂಡ್ಸು ಹೊರಟ್ವಿ. ಇನ್ನು ಪ್ರತಿ ವರ್ಷ ಕೂಡ ತುಂಬ ಜನ ಇರ್ತಿದ್ರಂತೆ. ಈ ವರ್ಷ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ರು. ಇನ್ನು ಒಳಗಡೆ ಹೋಗಿ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಇನ್ನು ನಮ್ಮ ಮನೆಯವರು ಇಲ್ಲೇ ಮಠದಲ್ಲಿ ಓದಿದ್ರಿಂದ ಬಂದಾಗ್ಲೆಲ್ಲ ಒಂದೇ ಕತೆ ಹೇಳ್ತಾ ಇರ್ತಾರೆ. ನಾನು ಅದೇ ಕತೆ ಕೇಳಿಸ್ಕೊತಾ ಇರ್ತೀನಿ. ಹಾಗೇನೆ ಅಲ್ಲೊಬ್ರು ಚೋಟಾ ಫಾಲೋವರ್ ಸಿಕ್ಕಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಜೊತೆ ಒಂದು ಫೋಟೋ ತಗೊಂಡು ಹೊರಗಡೆ ಬಂದ್ವಿ. ಇನ್ನು ಸ್ವಲ್ಪ ಜನ ಗುರ್ತಿಡಿದ್ರು ಕೂಡ ಮಾತಾಡ್ಸಕ್ಕೆ ಹಿಂಜರ್ಕೋತೀರ ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಹಾಗೇನೆ ನೀವು ಗುರ್ತಿಡ್ದು ಮಾತಾಡ್ಸಕ್ಕ ನಿಮ್ಕಿನ ಹೆಚ್ಚು ನಾನು ಖುಷಿ ಪಡ್ತೀನಿ. ಇದಕ್ಕಿಂತ ಹೆಚ್ಚಾಗಿ ಏನು ಹೇಳೋಕ್ಕಾಗಲ್ಲ. ಇನ್ನು ಹೊರಗಡೆ ಬಂದ್ಮೇಲೆ ಸೀದಾ ಪ್ರಸಾದ ತಿನ್ನೋಣ ಅಂತ ಹೋಗಿ ಪ್ರಸಾದ ತಿನ್ಕೊಂಡು ಸ್ಟೇಜ್ ಇವೆಂಟ್ಸ್ ನಡೀತಿತ್ತು ಅಂತ ಅಲ್ಲಿಗೆ ಬಂದ್ವಿ. ಆದ್ರೆ ಅಲ್ಲಿ ನಿಂತ್ಕೊಂಡು ನೋಡ್ತೀನಿ ಅಂದ್ರೂ ಕಾಣಿಸ್ತಾ ಇರ್ಲಿಲ್ಲ. ಇನ್ನು ಹೊರಗಡೆ ಏನಾರ ತಗೊಳೋಣ ಅಂತ ಬಂದ್ವಿ. ನಾವು ತಗೊಳ್ಳೋ ಥರದ್ದು ಏನು ಇರಲಿಲ್ಲ ಅಂತ ಹೇಳಿ ಮನೆ ಕಡೆ ಬಂದ್ವಿ. ಮನೆಗೆ ಬರೋದ್ರೊಳಗಡೆ 11 ಗಂಟೆ ಆಗೇ ಹೋಯ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.